ನನ್ನ ಬಾಲ್ಯ ಸ್ನೇಹಿತ ನಾಗರಾಜನ್ ಮೇಲೆ ಅಪಾರ ನಂಬಿಕೆ ಇದೆ. ಈ ನನ್ನ ಗೆಳೆಯ ಶ್ರೀಗಂಧದ ಮರದ ಥರ, ಅದರಲ್ಲಿ ಘಮ ಘಮ ಅಂತ ಸುವಾಸನೆ ಬರುತ್ತೆ ಹೊರತು ಕೆಟ್ಟ ತಿಪ್ಪೆ ವಾಸನೆ ಬರೋದಿಲ್ಲ. ಇದನ್ನ ನಾನು ಆವಾಗ್ಲೂ ಹೇಳಿದ್ದೆ, ಇವಾಗ್ಲೂ ಹೇಳ್ತಾ ಇದ್ದೀನಿ, ಮುಂದೆನೂ ಹೇಳ್ತೀನಿ. ನನ್ನ ಗೆಳೆಯ ಮತ್ತೆ ಗೆಳೆಯನ ಕುಟುಂಬದವರು ಬಂಗಾರದಂತವ್ರು. ಇವರೆಲ್ಲ ಯಾವತ್ತಿಗೂ ಯಾರಿಗೂ ಮೋಸ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ವೆಂಕಟು, ಕಣ್ಣೀರು ಬಂದಾಗ ವರ್ಷ 1000 ಸ್ನೇಹಿತರಿಗಿಂತ ಕಣ್ಣೀರೇ ಬರ್ದಾಗ ನೋಡ್ಕೊಳ್ಳೋ ನಿನ್ನಂತ ಒಬ್ಬ ಸ್ನೇಹಿತ ಸಿಕ್ಕಿದ್ರೆ ಸಾಕು ಕಣೋ. ನಿನ್ನಂತ ಸ್ನೇಹಿತ ನಂಗೆ ಸಿಕ್ಕಿದ್ದು ನನ್ನ ಪುಣ್ಯ ಕಣೋ, ನನ್ನ ಪುಣ್ಯ ವೆಂಕಟು. ಸಪ್ತಮಿ, ನೋಡಿದ್ಯೇನೆ ನಿಮ್ಮ ಅಪ್ಪನ? ಇಷ್ಟು ದಿನ ನನ್ನ ಮಗಳೇ ಎಲ್ಲ, ನನ್ನ ಮಗಳನ್ ಬಿಟ್ರೆ ಪ್ರಪಂಚದಲ್ಲಿ ಏನು ಇಲ್ಲ ಅಂತಿದ್ರು. ಇವತ್ತು ಅವ್ರ ಬಾಲ್ಯ ಸ್ನೇಹಿತಂಗೋಸ್ಕರ ನಿನ್ನನ್ನೇ ಬಿಟ್ಕೊಡ್ತಾ ಇದ್ದಾರೆ. ನೋಡು ಸಪ್ತಮಿ, ಈಗ ನಿನ್ ಜೀವನಕ್ಕೋಸ್ಕರ ನೀನೇ ಹೋರಾಡಬೇಕು. ಎಲ್ಲ ನಿರ್ಧಾರನೂ ನೀನೇ ತಗೋಬೇಕು. ಈಗ ಹೇಳು, ಏನ್ ತೀರ್ಮಾನ ಮಾಡ್ತೀಯಾ? ಅಮ್ಮ, ಇದರಲ್ಲಿ ತೀರ್ಮಾನ ಮಾಡ್ಬೇಕಾಗಿರೋಂಥದ್ದು ಏನೂ ಉಳ್ದಿಲ್ಲ. ಹಂಗಾದ್ರೆ ನಾನ್ ತಗೊಂಡಿರೋ ನಿರ್ಧಾರನೇ ಸರಿ ಅಂತ ಒಪ್ಕೋತೀಯ ತಾನೆ? ಇಲ್ಲ ಅಮ್ಮ, ಅಪ್ಪ ತಗೊಂಡಿರೋ ನಿರ್ಧಾರನೇ ಸರಿ ಅಂತ ನಾನು ಒಪ್ಕೋತೀನಿ. ಸಪ್ತಮಿ, ನೀವು ನನ್ನ ನಂಬ್ತಿರಲ್ಲ, ಅಷ್ಟು ಸಾಕು ನನಗೆ. ನೋಡಿ, ಯಾರೇ ಏನೇ ಹೇಳಿದ್ರು ನಾನು ನಿಮ್ಮನ್ನ ನಂಬ್ತೀನಿ. ನಿಮ್ಮಲ್ಲಿ ಈಗಲ್ಲ, ಯಾವತ್ತೂ ಅನುಮಾನ ಪಡಲ್ಲ. ಆದ್ರೆ ಯಾರ್ಯಾರ ಮನಸ್ಸಲ್ಲಿ ಏನೇನಿದೆ ಅಂತ ತಿಳ್ಕೊಬೇಕಲ್ವಾ? ಅದಕ್ಕೆ ಎಲ್ಲರೂ ಮಾತಾಡಲಿ ಅಂತ ಸುಮ್ಮನೆ ಇದ್ದೆ ಅಷ್ಟೆ. ಈ ಮದುವೆ ನಡಿಲೇಬಾರ್ದು ಅಂತ ಹೇಳಿದವರು ನನ್ನ ಮುಂದೆನೇ ಚಾಲೆಂಜ್ ಮಾಡಿದವರೆಲ್ಲ ಈ ಮದುವೆಗೆ ಬಂದಿದ್ದಾರೆ. ಅವರು ಸ್ವಲ್ಪ ಸಂತೋಷವಾಗಿರಲಿ. ಆದರೆ ಕೊನೆಗೆ ಸಿಗೋದು ಮಾತ್ರ ಕಹಿನೇ. ಯಾಕಂದ್ರೆ ಈ ಮದುವೆ ನಡೆದೇ ನಡೆಯುತ್ತೆ. ನಿಮ್ಮ ಕ್ಯಾರೆಕ್ಟರ್ನ ಡ್ಯಾಮೇಜ್ ಮಾಡಬೇಕು ಅಂತಾನೆ ಈ ಇಲ್ದಿರೋ ಸುಳ್ಳ ಸೃಷ್ಟಿ ಮಾಡಿ ಆ ಮಗು ಕೈಲಿ ಆ ಲೆಟರ್ನ ಕೊಟ್ಟು ಕಳಿಸಿದ್ದಾರೆ. ಸಪ್ತಮಿ, ಈ ಮಗು ತಂದೆ ಶ್ರೀಮಂತ ಅಲ್ಲ ಅಂತ ನೀನ್ ನಂಬ್ತೀಯ ನಿಜ. ಆದ್ರೆ ಈ ಹೆಣ್ಮಗು ಬಾಯಲ್ಲಿ ಏನ್ ಬರುತ್ತೆ ಅಂತ ನಾವ್ ಯಾರು ಏನು ಕೇಳೇ ಇಲ್ವಲ್ಲ. ನೋಡು, ಮೊದ್ಲು ಅವ್ರಪ್ಪ ಯಾರು ಅಂತ ಈ ಚಿಕ್ಕ ಮಗುನೇ ಕೇಳು. ಅವಾಗ ಎಲ್ಲ ಸತ್ಯನೂ ನಿನ್ಗೆ ಅರ್ಥ ಆಗುತ್ತೆ. ಈ ಮಗುವಿಂದ
ನಿನ್ ಜೀವನ ನಾಶ ಆಗದೆ ಇದ್ರೆ ಅಷ್ಟೇ ಸಾಕು. ನೋಡಿ ಭಾಮ ಅವ್ರೆ, ನಾವ್ ಯಾರ ಜೀವನನೂ ನಾಶ ಮಾಡೋದಕ್ ನಿಂತಿಲ್ಲ. ಈಗೇನು ನಿಮಗ್ ಸತ್ಯ ಗೊತ್ತಾಗ್ಬೇಕಲ್ವಾ? ಒಂದ್ ನಿಮಿಷ ಇರಿ. ಮಕ್ಕಳು ದೇವರ ಸಮಾನ ಅಂತಾರೆ. ನಿಜ ಏನು ಅಂತ ಈ ಹೆಣ್ಮಗು ಬಾಯಲ್ಲೇ ಹೇಳಿಸ್ತೀನಿ. ಪುಟ್ಟಿ, ನಿನ್ ತಂದೆ ಯಾರಮ್ಮ? ಹೆದರ್ಕೋಬೇಡ, ಧೈರ್ಯವಾಗಿ ಹೇಳು. ನಿನ್ ತಂದೆ ಇಲ್ಲಿ ಬಂದಿದಾರಾ? ಅಪ್ಪ ಬಂದಿದಾರಾ? ಸರಿ, ಎಲ್ಲಿದ್ದಾರೆ ಈಗ? ಯಾರವರು? ನನ್ನ ಹತ್ರ ನಿಜ ಹೇಳ್ತೀಯಾ? ಹೇಳು ಪುಟ್ಟ, ನಿಮ್ಮಪ್ಪ ಯಾರು? ಅವರೇ ನಮ್ಮಪ್ಪ. ಅಪ್ಪ, ಹಾಂ? ಸಪ್ತಮಿ, ಇವಾಗೇನೇ ಹೇಳ್ತೀಯಾ? ರೀ, ಈಗ್ಲಾದ್ರೂ ನಿಮಗ್ ಸತ್ಯ ಗೊತ್ತಾಯ್ತಾ? ಈ ಮಗು ಅಪ್ಪ ಬೇರೆ ಯಾರು ಅಲ್ಲ, ಶ್ರೀಮಂತು ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ನೀವಿಬ್ರು ಆ ಲೆಟರ್ನ ನಂಬ್ಲಿಲ್ಲ. ಕಡೆ ಪಕ್ಷ ಈ ಮಗುನಾದ್ರೂ ನಂಬ್ತೀರಾ ತಾನೆ?